ಏನಾಯ್ತು ಸುಮ್ಮನಂತೂ ಕೂತ್ಕೊಂಡು ನೋಡೋಕ್ಕಾಗಲ್ಲ ಥಿಯೇಟ್ರಲ್ಲಿ ಇದನ್ನು. ಓ ಯಪ್ಪ, ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಇವತ್ತು ಟಾಕ್ಸಿಕ್ಸ್ ಟ್ರೈಲರ್ ರಿಲೀಸ್ ಅಂದ್ಬಿಟ್ಟು ಬೆಳಗ್ಗೆಯಿಂದನೇ ನ್ಯೂಸ್ ಇದೆ. ಬೆಳಗ್ಗೆ 11 ಗಂಟೆ 1 ನಿಮಿಷಕ್ಕೆ ಅಂತ ಹೇಳಿದ್ರು, ಆವಾಗಲೂ ಚೆಕ್ ಮಾಡಿದೆ ಬಂದಿಲ್ಲ. ತಿರ್ಗಿ 6 ಗಂಟೆ 11 ನಿಮಿಷಕ್ಕೆ ಅಂದರು, ಆಗಲೂ ಚೆಕ್ ಮಾಡಿದೆ ಬಂದಿಲ್ಲ. ಈಗ 7 ಗಂಟೆ 1 ನಿಮಿಷ. ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ. ಆಲ್ರೆಡಿ ಸರ್ಚ್ ಮಾಡಿರೋ ಹಿಸ್ಟ್ರಿ ಇದೆ, ಅದನ್ನೇ ಕೊಡ್ತೀನಿ. ಬಂದಿದೆಯಾ ನೋಡೋಣ. ಇವಾಗ ಬಂದಿದೆಯಾ? ಬರೀ ಟ್ರೈಲರ್ ಲಾಂಚ್ ಇವೆಂಟ್ ಮಾತ್ರ ಇದೆ. ಟ್ರೈಲರ್ ಲಾಂಚ್ ಇವೆಂಟ್ ನೋಡೋಣ ಏನಿದೆ ಅಂತ. ಎಷ್ಟು ಎಂಟ್ರು ಆದ್ರೆ ಇವಾಗ ಹೀರೋಯಿನ್ಸ್ ಆಲ್ರೆಡಿ ಶಿವಣ್ಣ ಅವರು ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಬಂದು ಸೇರಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿರ್ಗಾ ಬರೋಣ ವೀಡಿಯೋಗೆ. ಈಗ ಸದ್ಯಕ್ಕೆ ಅದು ಶುರುವಾಗಲಿ. ಕೊನೆಗೂ ಟ್ರೈಲರ್ ರಿಲೀಸ್ ಆಗೇ ಹೋಯ್ತು. ಶುರುವಾಯಿತು. ಈಗ ಹೆಡ್ಫೋನ್ ಹಾಕೊಂಡಿದ್ದೀವಿ. ಯಾರು ಕೆಮ್ತಾರಪ್ಪ ಫಸ್ಟೇ? ಓ ಹುಡುಗನ. KGF ನೋಡ್ದಂಗೆ ಆಗ್ತಿದೆ. ಅಯ್ಯೋ, ಯಾವ ಹುಡುಗನೋ? ಜೋಕರ್ ಸರ್ಕಸ್. ಬೇಕಾದ್ರೆ ಮುಚ್ಚಿಡ್ಬೋದು, ಹಣೆ ಮೇಲೆ ಬರ್ತಿರೋ ದುರಂತನಲ್ಲ. ಬಿಟ್ಟು ಹೋಗಲ್ಲ ಅಮ್ಮ. ನನ್ನ ಆಸೆ ಏನ್ ಗೊತ್ತಾ ರಾಯ? ನಯನ್ತಾರ. ಇಡೀ ಸಿಟಿನ ನೀನು ಆಳ್ಬೇಕು. ನನ್ನ ಸಿಟಿಗೆ ಬಂದು ಎಕ್ಸೆಂಟ್ರಿ ನನ್ನ ಫ್ಯಾಮಿಲಿ ಮೇಲೆ ಕೈ ಇಟ್ಟಿಯಲ್ಲ. ರುಕ್ಮಿಣಿ. ನಿನ್ ಕೊನೆ ಆಸೆ ಏನು? ಓ ನಯನ್ತಾರ. ಏನಿಲ್ಲ, ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಹಿಡ್ದು ಅಂತ ಹೇಳೋಣ ಅಂತಿದ್ದೀನಿ. ಏನಂತ್ಯ? ಎಲ್ಲ ಹುಡುಗಿರ್ಗೂ ಅವನ್ ಪ್ರೀತಿ ಅವ್ರಿಗೆ ಮಾತ್ರ ಸ್ವಂತ ಅನ್ನಿಸ್ತಿತ್ತು. ಆದ್ರೆ ಅವನ್ ಮನಸ್ಸು ಯಾವ ಭಾವದ ಬಂಧಕ್ಕೂ ಸಿಗದೆ ಆಕಾಶದ ತರ ಸ್ವಚ್ಛಂದವಾಗಿತ್ತು. ಸರ್ಕಸ್ ಸುತ್ತನೇ ನಡೆಯೋದ? ಹೆಣ್ಣಿಗೆ ಅಂದ ಏಳು ಸರ್ಕಸ್ ಅಲ್ಲಿರೋದು. ಆ ಅಂದನೇ ಆಯ್ದ ಮಾಡ್ಕೊಂಬಿಟ್ರೆ ಹೆಂಗೆ ಕಂದ ಎಷ್ಟಾಗತ್ಯ? Who the hell are you? I'm his regular. Who the hell are you? I'm his permanent. Keep your mouth shut! This was supposed to be my fucking fairy tale. Raya Yali! ಯಪ್ಪ, ಏನಾಯ್ತು? I was hoping to have a civilized conversation. ಸಿವಿಲೈಸ್ ಕಾನ್ವರ್ಸೇಷನ್ ಅಂತ. I look civilized to you. ಯಪ್ಪ, ಸುಮ್ಮನಂತೂ ಕೂತ್ಕೊಂಡು ನೋಡೋಕ್ಕಾಗಲ್ಲ ಥಿಯೇಟ್ರಲ್ಲಿ ಇದನ್ನು. ಓಹ್ ಈ ಸೀನು. Hello, Daddy. ಓ ಇದು ಬಂತು ನೋಡಿ ರಿವೀಲ್ ಆಯ್ತು ಇವಾಗ. ಓ ಯಪ್ಪ, ಮೈಯೆಲ್ಲ ಜಿಮ್ ಅಂತಿದೆಯಲ್ಲ ಈ ಎತ್ತ. ಯಪ್ಪಪ್ಪ, ಇದು ಹೆಂಗೆ ಕೊನೆ ಆಗತ್ತಂತಾನು ನಿನಗೆ ಗೊತ್ತಲ್ಲ. ವಾ, ಗೂಗ್ಲಿ ಎಷ್ಟು ನೋಡ್ದಂಗೆ ಆಯ್ತು. ನೋ ಏನು ಎಲ್ಲ ಸ್ಟಾರ್ಟು. ಯಪ್ಪಪ್ಪ, ಅವರಿದ್ರೆ ತಕ್ಕ ಬೆಲೆ ತರಲೇಬೇಕು. ಅದೇ ಅನ್ಕೊಂಡೆ ವಿಲನ್ ಯಾರು ಅಂತ. ಅವರೇ ಪಕ್ಕ ಹೀರೋನವನೇ ವಿಲನ್ ಅವನೇ.
ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಓಹೋ 26/8/26. ಯಪ್ಪ ಇನ್ಸೇನ್ ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಇನ್ಸೇನ್ ಲೈಕ್ಸ್ ಮೀ ಅಂತಾರಲ್ಲ, ಹಂಗಾಗಿದೆ ಈ ಟ್ರೈಲರು. ನೋಡಿ ಮುಗಿಸೋ ತನಕ ಮೈ ಜುಮ್ ಅಂತಲೇ ಇದೆ. ಯಾಕೆ ಅಂತಂದರೆ ಮಕ್ಕಳಂತೂ ನೋಡೋಕ್ಕಾಗಲ್ಲ ಇದನ್ನು, ದೊಡ್ಡವ್ರಿಗೆ ಸ್ವಲ್ಪ ಕಷ್ಟ ಇದು ನೋಡೋದು. ಅಬ್ಬಾ ಹೆವಿ ಆಗಿದೆ ಒಟ್ಟಿನಲ್ಲಿ. ಸುಮ್ಮನೆ ಅಲ್ಲಿ ಈಗ ಟಾಕ್ಸಿಕ್ ಅಂತ ಕೊಟ್ಬಿಡ್ಬೋದಾಯ್ತು, ಬಟ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಕೊಟ್ಟಿರೋದು ಇದೇ ಕಾರಣಕ್ಕೆ. ಕೊನೆಗೂ ಕಂಪ್ಲೀಟ್ ಟ್ರೈಲರ್ ಬಂತಲ್ಲ, ಖುಷಿ ಆಯಿತು. ಬಟ್ ಇದು ಯಾವ ಥರ ಜನ ತಗೋತಾರೆ ಅಂತ ಗೊತ್ತಿಲ್ಲ. ಬಟ್ ಎಂಟೈರ್ ವರ್ಲ್ಡ್ಗೋಸ್ಕರ ಮಾಡಿರೋದ್ರಿಂದ ಇಂಗ್ಲೀಷಲ್ಲೂ ಕೂಡ ಇದೆ. ಏನಂದರೆ ಈ ಮೂವಿದು ಸೂಪರ್ ಆಗಿರೋ ವಿಚಾರ ಏನಂತಂದರೆ, ಪ್ರತಿ ಭಾಷೆಗೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಡೈಲಾಗ್ಸ್ಗಳಿದೆಯಲ್ಲ, ಅದನ್ನೆಲ್ಲನೂ ಅದೇ ಭಾಷೆಯಲ್ಲಿ ಮಾತಾಡಿ ವಾಯ್ಸ್ ಕೊಟ್ಟಿದ್ದಾರೆ. ಅಂದರೆ ಪ್ರತಿ ಸೀನು ಈಗ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ, ತಮಿಳು, ಹಿಂದಿ, ಸೊ ಈ ರೀತಿ ಏನಿದೆ ಪ್ರತಿ ಭಾಷೆಗೂ ಒಂದೊಂದು ಸೀನ್ ಮಾಡಿದಾರಂತೆ. ಸೊ ಅದರಿಂದ ಸೂಪರ್ ಅಂತ ಹೇಳ್ಬೋದು. ಸೊ ಅದಿರಲಿ, ಈ ಟ್ರೈಲರ್ ಬಗ್ಗೆ ಹೇಳ್ಬೇಕು ಅಂತಂದರೆ ಯಪ್ಪ ಬರೀ ರಕ್ತಪಾತನೇ ಇಲ್ಲಿ. ಒಂದೆರಡು ಕೊಲೆ ಆಗ್ತಾಯಿಲ್ಲ. ಒಂದು ಈ ಸರ್ಕಸ್ ಸೈಡಲ್ಲಿ ಆಗ್ತಾಯಿರೋಂಥ ಒಂದು ಇದಾದರೆ, ಒಂದು ಗೋವಾ ಸೈಡಲ್ಲಿ, ಇನ್ನೊಂದು ನನ್ನ ಅನಿಸಿಕೆ ಇಂಗ್ಲೆಂಡ್ ಸೈಡ್ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ಇದಿದೆ, ಸ್ನೋಸ್ ಇದೆ, ಸ್ನೋ ಇರೋ ಜಾಗದಲ್ಲಿ ಮಾಡ್ತಾಯಿದ್ರೆ ಕುದುರೆಗಳಿದ್ದಾವೆ. ಸೊ ಎಲ್ಲಾಗುತ್ತೆ ಅಂತ ಪ್ರಾಪರಾಗಿ ಹೇಳಿಲ್ಲ ಅಲ್ಲಿ, ಬಟ್ ಆದರೆ ಸೀನ್ಗಳು ಮಾತ್ರ ಅಲ್ಟಿಮೇಟ್ ಆಗಿದ್ದಾವೆ. ಪ್ರತಿ ಒಂದು ಸೀನು ಕೂಡ ಮೈ ಜುಮ್ ಅಂತದೆ. ಬಟ್ ಕೆಲವೊಂದು ಅಲ್ಲಿ ರಕ್ತಪಾತದ್ದು, ಒಂದು ಕತ್ತಿದು ಮತ್ತು ಚೈನ್ಸಾ ಮಿಷಿನೆಲ್ಲ ಎತ್ಕೊಂಡಾಗ ಒಂಥರ ಮೈ ಜುಮ್ಮ ಆಗುತ್ತೆ. ಬಟ್ ಇದು ಕನ್ನಡ ಫಿಲಮ್ ಅಂತ ನೋಡೋಕ್ಕಿಂತ ಒಂದು ವರ್ಲ್ಡ್ ಫಿಲಮ್ ಅಂತ ನೋಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಕನ್ನಡ ಫಿಲಮು ಈ ಮಟ್ಟಕ್ಕೆ ಕ್ರುಯಾಲಿಟಿ ಇರಲ್ಲ, ಬಟ್ ಅಷ್ಟೊಂದಿದೆ. ಬಟ್ ಅವರು ಕೂಡ ಅದನ್ನೇ ಹೇಳಿರೋದು. ಸೊ ನನಗಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಏನಂದರೆ ಯಶ್ ಬಗ್ಗೆ ಮಾತಾಡದೇ ಇರೋಕ್ಕಾಗುತ್ತಾ? ಯಾಕೆ ಅಂತಂದರೆ ಅವ್ನ ಕ್ಯಾರೆಕ್ಟ್ರು KGF ಅಲ್ಲಿ ವಿಲನ್ ಪಾತ್ರ ರೀತಿಯೇ ಇರೋದ್ರಿಂದ, ಸೊ ಇಲ್ಲಿ ವಿಲನ್ನು ಅವನೇ ಹಾಕ್ಬಿಟ್ಟಿದ್ದಾರೆ, ಹೀರೋನು ಅವನೇ ಹಾಕ್ಬಿಟ್ಟಿದ್ದಾರೆ. ಬಟ್ ಇಬ್ಬರು ಕೂಡ ಹೀರೋ ಅಲ್ಲ, ಇಬ್ಬರು ವಿಲನ್ನೇ, ಅದೇ ಕ್ಯಾರೆಕ್ಟ್ರ್ ಇದರಲ್ಲಿ. ಸೊ ಇಬ್ಬರು ವಿಲನ್ ಸೇರಿದ್ರೆ ಏನಾಗುತ್ತೆ ಅಂತ ಅಪ್ಪ ಮಗ ಅನಿಸುತ್ತೆ ಅವರು. ಆದರೆ ನೋಡೋಕ್ಕೆ ಮಾತ್ರ ಮೈ ಅಂತೂ ಜುಮ್ ಅಂತ ಇದೆ. ಇಲ್ಲಿ ಕ್ಯಾಸ್ಟಿಂಗ್ ಅಂತ ಬಂದರೆ ಮೇಯ್ನ್ ವುಮೆನ್ ಡಿಪೆಂಡೆಂಟ್ ಅಂತ ಅನಿಸುತ್ತೆ. ಏಕೆಂದರೆ ಮೇಯ್ನ್ ವಿಲನ್ನು ಮತ್ತು ಹೀರೋ ಎಷ್ಟೇ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ತಾರಾ ಸುತಾರಿಯಾ, ನಯನತಾರಾ, ಕಿಯಾರಾ ಅಡ್ವಾನಿ, ರುಕ್ಮಿಣಿ ವಸಂತು ಅವರೇ ಜಾಸ್ತಿ ಕಾಣಿಸ್ಕೋತಾರೆ. ಸೊ ವುಮೆನ್ ಬೇಸ್ಡ್ ಅನ್ನೋ ರೀತಿ ಇದೆ. ಯಾಕೆಂದರೆ ಡೈರೆಕ್ಟ್ರು ಕೂಡ ಗೀತು ಮೋಹನ್ ದಾಸ್ ವುಮೆನ್ ಆಗಿರೋದ್ರಿಂದ, ಸೊ ಅದು ಯಾವ ರೀತಿ ಆಗಿದೆ ಗೊತ್ತಿಲ್ಲ. ಬಟ್ ಇದಂತೂ ನೋಡೋಕ್ಕೆ ಅಲ್ಟಿಮೇಟ್ ಆಗಿದೆ. ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ಸಮಾಧಾನ ರೀತಿಲಿ ನೋಡ್ತೀವಿ ಅಂತ ಮಾತ್ರ ಅಂದ್ಕೊಳಕ್ಕಾಗಲ್ಲ. ಯಾಕೆಂದರೆ ಸ್ಟಾರ್ಟಿಂಗೇ ಆ ಹುಡುಗನ ಜೋಕರ್ ರೀತಿ ತೋರಿಸೋರೆ. ಮೋಸ್ಟ್ಲಿ ಅವನೇ ಚಿಕ್ಕ ಯಶ್ ಅನಿಸುತ್ತೆ. ಸೊ ಅದಾದಮೇಲೆ ಒಂದು ಹೆವಿ ಸೀನು ತೋರಿಸ್ಕೊಟ್ಟಿದ್ದಾರೆ. ಬಟ್ಟೆ ಇಲ್ಲದೆ ಇರೋ ಯಶ್ ರಾಯ, ಅದು ಯಾವ ರೀತಿ ಕನ್ವೆ ಆಗುತ್ತೋ ಗೊತ್ತಿಲ್ಲ ಥಿಯೇಟ್ರಲ್ಲಿ. ಬಟ್ ಏನಂತಂದರೆ ಇದು 100% A ಸರ್ಟಿಫೈಡ್ ಫಿಲಮೇ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಏನಂತಂದರೆ ಎಷ್ಟು ವಯಸ್ಸಿದ ಮೇಲೆ ನೋಡೋಕ್ಕೆ ಅಂತ ಕೊಡ್ತಾರೋ ಸರ್ಟಿಫಿಕೇಟು ನೋಡಬೇಕು. ಸೊ ನನಗೆ ಫೈನಲ್ಲಾಗಿ ಟ್ರೈಲರ್ ಬಂದು ಇಷ್ಟ ಆಯಿತು. ಇಷ್ಟ ಆಗಲೇಬೇಕು. ಇಷ್ಟು ವರ್ಷದಿಂದ 4 ವರ್ಷದಿಂದ ವೆಯ್ಟ್ ಮಾಡ್ತಿದ್ದು ಎಷ್ಟು ಫಿಲಮ್ಗೋಸ್ಕರ. ಈ KGF ಲೆಕ್ಕ ಹಾಕೊಂಡ್ರೆ 5-6 ವರ್ಷದಿಂದ ಎಷ್ಟು ಫಿಲಮ್ಸ್ ನೋಡೇ ಇಲ್ಲ. ಸೊ ಅದಕ್ಕೋಸ್ಕರ ನೋಡಲೇಬೇಕು. ಸತತವಾಗಿ ಬರ್ತಾಯಿದೆ. ಇವಾಗೊಂದು ಬರ್ತಾಯಿದೆ, 26ನೇ ತಾರೀಕೊಂದು ಬರ್ತಾಯಿದೆ. ನೆಕ್ಸ್ಟ್ ದೀಪಾವಳಿಗೆ ರಾಮಾಯಣ ಬರ್ತಾಯಿದೆ. ಎಲ್ಲದರಲ್ಲೂ ವಿಲನ್ ರೂಪ ಎಷ್ಟು ನೋಡೋಕ್ಕೆ ಕಾಯ್ತಾಯಿರಿ. ಎಷ್ಟು ಫ್ಯಾನ್ಸ್ಗಂತೂ ಹಬ್ಬನೇ. ಬಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಯಾವ ರೀತಿ ಕನ್ವೆ ಆಗುತ್ತೋ ಗೊತ್ತಿಲ್ಲ. ಸೊ ಫ್ಯಾನ್ಸ್ ಅಂತೂ ಫಿದಾ ಆಯ್ತಾರೆ ಅಂತ ಅನಿಸ್ತಾ ಇದೆ. ಸೊ ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.